ಇದು ಆನೆ ಮುಳ್ಳು ಅಂತಾರೆ. ಆನೆ ಮುಳ್ಳಿನ ಗಿಡ. ನಾವು ಇದನ್ನ ನಗ್ಲು ಮುಳ್ಳು ಅಂತ ಹೇಳ್ತೀವಿ. ನಗ್ಲು ಮುಳ್ಳಿನ ಗಿಡ. ಅದಕ್ಕೆ ಫಸ್ಟ್ ಹೆಸರು ಹೇಳಿದೆ ಆನೆ ಮುಳ್ಳಿನ ಗಿಡ, ನಗ್ಲು ಮುಳ್ಳಿನ ಗಿಡ. ನಗ್ಲು ಮುಳ್ಳಿನ ಅಂದ್ರೆ ಫಸ್ಟ್ ಮುಳ್ಳಿಂದನೇ ಅದು ಗಿಡ. ನೀವು ಎಲ್ಲೇ ಒಂದು ಕಾಂಡ ತಗೊಂಡ್ರು ಕೂಡ ಇದ್ರದ್ದು, ನೀವೊಂದು ಲೈನ್ ಎತ್ತಿದ್ರು ಕೂಡ ಇದರಿಂದ ಫುಲ್ ಬರೀ ಮುಳ್ಳೆ ಇರುತ್ತೆ. ಈ ಮುಳ್ಳು, ಈ ಗಿಡ, ಈ ಬಳ್ಳಿ. ನಾನು ಇದು ಶುಗರ್ಗೆ 48 ಔಷಧಿ ಗಿಡ, ಶುಗರ್ಗೆ ಔಷಧಿ ಕೊಡ್ತೀವಿ ಗಿಡಮೂಲಿಕೆ ಅಂತ ಹೇಳ್ತೀವಲ್ವರ, ಇದು ಒಂದು ಹಾಕ್ತಿವಿ. ಯಾಕೆಂದ್ರೆ ಶುಗರ್ ಇರೋರಿಗೆ ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ. ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ. ಕಿಡ್ನಿ ಪ್ರಾಬ್ಲಮ್ ಆಗೋದು ಏನ್ರಿಂದ ಅಂದ್ರೆ ಕೆಲವು ಸ್ಟೋನ್ ಇಂದ ಆಗ್ತದೆ. ಶುಗರ್ ಜಾಸ್ತಿ ಆಗ್ಬಿಟ್ಟು ಸತ್ವ ಅಲ್ಲಿ ಫೇಲ್ ಆಗೋ ಚಾನ್ಸಸ್. ಇವಾಗ ಕೆರೆ ಒಳಗೆ ನೀರು, ಬೋರ್ ಒಳಗೆ ಇವಾಗ ನಮ್ಗೆ ಆಲ್ರೆಡಿ ನೀರು ಬರ್ತಾ ಇಲ್ಲ, ನೀರೆಲ್ಲ ಹೊಂಟೋಗ್ಬಿಟ್ಟಿದೆ. ಅದೇ ತರನೇ ಶುಗರ್ ಇದ್ರೆ ರಿಸರ್ಚ್ ಇವಾಗ ಏನ್ ಮಾಡ್ತಾರೆ ಅಂದ್ರೆ, ಇವಾಗ ನಮ್ಗೆ ಒಂದು ಕಂಟ್ರೋಲ್ ಅಂತ ಇರ್ತದೆ. ಕಂಟ್ರೋಲ್ಮೆಂಟ್ ಅಂದ್ರೆ ಬಾಡಿನಲ್ಲಿ ಇಷ್ಟು ಅಂತ ಜಠರದಲ್ಲಿ ಇರಬೇಕು, ಅದೆಲ್ಲ ಕಳಿಸ್ಬಿಡ್ತದೆ ಈ ಶುಗರ್. ಫುಲ್ ಖಾಲಿ ಮಾಡಿಬಿಡ್ತದೆ. ಆ ಬರೇ ಕಿಡ್ನಿ ಮಾತ್ರ ಬಿಟ್ಟಿರ್ತದೆ. ಆ ಕಿಡ್ನಿಗೆ ಅದು ಫಿಲ್ಟರ್ ಮಾಡಕ್ಕೆ ಇವಾಗ ನಾವು ಫ್ಯಾನ್ ಹಾಕಿದ್ರೆ ಒಳಗಡೆ ಒಂದು ಕಾರ್ಬನ್ ಬುಷ್ ಅಂತ ಬರುತ್ತೆ. ಆ ಕಾರ್ಬನ್ ಬುಷ್ ಅದು ಕರೆಕ್ಟ್ ಆಗಿ ಟಚಿಂಗ್ ಇದ್ರೆ ಮಾತ್ರನೇ ಅದು ಕೆಲಸ ಮಾಡೋದು. ಅದೇ ತರನೇ ನಮ್ಮ ಬಾಡಿನಲ್ಲಿ ಕೂಡ ಲಿವರ್ ಇದು ಕಿಡ್ನಿಗಳಿಗೆ ಕೂಡ ನೀರಿದ್ರೆ ಅದು ಫಿಲ್ಟರ್ ಮಾಡೋದು. ಈ ರಕ್ತ ಎಷ್ಟು ಕೊಡಬೇಕು, ನಮ್ಮ ಬಾಡಿ ನೀರ್ನ ನಮ್ಮ ಬಾಡಿನಲ್ಲಿ ಎಷ್ಟು ನೀರ್ನ ನಿಲ್ಲಿಸ್ಬೇಕು ಅನ್ನೋದು ಈ ಕಿಡ್ನಿ, ಈ ಲಿವರ್, ಈ ಪ್ಯಾಂಕ್ರಿಯಾಸ್, ಈ 3 ನಮ್ಗೆ ಹಾಲ್ಟ್. 4 ಅದರಲ್ಲಿ 5 ಪಂಚವರ್ಣ ಅಂದ್ರೆ ಮಿದ್ಲು. ಇಷ್ಟು ನಮ್ಮ ಬಾಡಿಗೆ ಬೇಕೇ ಬೇಕು. ಒಂದ್ ಕೈ ಇಲ್ಲ ಅಂದ್ರೆ ನಡೀತದೆ, ಒಂದ್ ಕಾಲಿಲ್ಲ ಅಂದ್ರೆ ನಡೀತದೆ, ಒಂದ್ ಕಣ್ಣಿಲ್ಲ ಅಂದ್ರೆ ನಡೀತದೆ, ಒಂದ್ ಮೂಗಿಲ್ಲ ಅಂದ್ರೆ, ಕಿವಿ ಇಲ್ಲ ಅಂದ್ರೆ ನಡೀತದೆ. ಇಷ್ಟು ಬೇಕೇ ಬೇಕು. ಅದಕ್ಕೆ ಅದ್ಭುತವಾಗಿ ಕೆಲಸ ಮಾಡುವಂಥದ್ದು ಏನಪ್ಪಾ ಅಂದ್ರೆ ಇದರಲ್ಲಿ ಆ ಫ್ಯಾನ್, ಇವಾಗ ಹೇಳಿದೆ ಕಾರ್ಬನ್ ಬುಷ್ ಅಂತ ಹೇಳಿ. ಈಗ ಕಿಡ್ನಿ ಒಳಗೆ ನೀರು ಅಂತ ಹೇಳಿದೆ. ಆ ಕಿಡ್ನಿ ಒಳಗೆ ನೀರಿಲ್ಲ ಅಂತಂದ್ರೆ ಕಲ್ಲಾಗ್ಬಿಡ್ತದೆ. ಅದೇ ತರನೇ ನಮ್ ಕಿಡ್ನಿ ಒಳಗೆ ನೀರ್ನಂಶ ಇಲ್ಲ, ನೀರು ಅದಕ್ಕೆ ಜಾಸ್ತಿ ಕುಡಿಬೇಕು. ಡಾಕ್ಟರ್ಗಳು ಹೇಳ್ತಾರೆ ನೀರ್ ಕುಡೀರಿ, ನೀರ್ ಕುಡೀರಿ, ನೀರ್ ಕುಡೀರಿ. ಊಟ ಉಪ್ಪತ್ತು ಕಮ್ಮಿ ಮಾಡಿ ನೀರ್ ಕುಡೀರಿ. ಯಾಕೆಂದ್ರೆ ನೀರ್ ಕುಡಿಯೋದ್ರಿಂದ ಸರ್ವರೋಗ ನಿವಾರಣೆ ಆಗುತ್ತೆ. ಯಾವುದೇ ಸಮಸ್ಯೆ ಕೂಡ ಬರೋದಿಲ್ಲ. ಅದೇ ಕಿಡ್ನಿ ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಂದ್ರೆ ನೀರ್ ಕುಡಿಬೇಡಿ ಅಂತಾರೆ. ಯಾಕೆಂದ್ರೆ ಕಿಡ್ನಿ ಕೆಲಸ ಮಾಡಲ್ಲ ಅಂತ. ಆ ಕಿಡ್ನಿ ಫೇಲ್ ಆಗುವಾಗ ಬಿಡಬಾರ್ದು, ನೀರ್ ಜಾಸ್ತಿ ಕುಡಿಬೇಕು. ನೋಡಿ, ಅದು ಕಿಡ್ನಿ ಒಳಗಡೆ ಕಲ್ಲಾಗೋದು ಏನಕ್ಕೆ, ನೀರ್ ಇಲ್ದೇನೆ ಇದ್ದಾಗ ನಾವು ನೀರ್ ಕಮ್ಮಿ ಕುಡಿದಾಗ ಹಂಗಾಗುತ್ತೆ. ಇದು ಕಿಡ್ನಿ ಒಳಗೆ ಕಲ್ಲು ಕರಗಿಸದೆ. ಕಲ್ಲು ಕರಗಿಸುತ್ತೆ ಅಂದ್ರೆ ಇದು ಮುಳ್ಳಿದೆ ನೋಡಿ, ಈ ಮುಳ್ಳಲ್ಲೇನೆ ಜಾಸ್ತಿ ಪವರ್ ಇರೋದು. ಇದರಲ್ಲಿ ಶುಗರ್ಗೂ ಅಷ್ಟೊಂದು ಪವರ್ ಇದೆ. ಇದು ನಾವು ಶುಗರ್ಗೆ ಹಾಕ್ತಿವಿ, ಕಾಂಡ ಎಲ್ಲ ಫುಲ್ ಅದೇ ಹಾಕ್ತಿವಿ. ಒಳಗಡೆ 2 ಚೀಲ ತಂದಿದ್ದೀನಿ, ಅದು ಡ್ರೈ ಮಾಡಿ. ಅದು ಇದನ್ನ ನಿಮ್ಗೆ ಎಪಿಸೋಡ್ ಇದಕ್ಕೆ ಕೊಡ್ಬೇಕು ಅಂತೇಳಿ ಇಷ್ಟನ್ನ ಕವರಲ್ಲಿ ಇಟ್ಟಿದ್ದೀನಿ. ಇದೆಲ್ಲ ಫುಲ್ ಮುಳ್ಳು. ಈ ಕಿಡ್ನಿ, ಈ ನಗ್ಲು ಮುಳ್ಳು ಅಂತೇಳಿ ಸಾಮಾನ್ಯವಾಗಿ ಹಳ್ಳಿ ಕಡೆ ಎಲ್ಲರಿಗೂ ಗೊತ್ತಿರುತ್ತೆ. ಸಿಟಿನಲ್ಲಿ ಕೂಡ ಕೆಲವರು ಈಗಿನ ಇಲ್ಲಿ ಹುಟ್ಟಿ ಬೆಳೆದಿರೋರು ಗೊತ್ತಿರೋದಿಲ್ಲ. ಹಳ್ಳಿಯವರು ಸಾಮಾನ್ಯವಾಗಿ ಗೊತ್ತಿರುತ್ತೆ. ಹಳ್ಳಿಯವರು ಇದರಲ್ಲಿ ಏನೇನು ಉಪಯೋಗಕ್ಕೆ ಬರುತ್ತೆ ಅಂದ್ರೆ, ಕಿಡ್ನಿ ಸ್ಟೋನ್ ಬರುತ್ತೆ. ಈ ರಕ್ತಹೀನ ಆಗಿ ಇದಾಗಿರೋರಿಗೆ ಕೂಡ ಅದು ರಕ್ತ ಚಂಚಲನ ಚೆನ್ನಾಗಿ ಕೊಡುತ್ತೆ. ಆ ಕಿಡ್ನಿ ಚೆನ್ನಾಗಾದ್ರೆ ರಕ್ತ ಚಂಚಲ ಚೆನ್ನಾಗಿರುತ್ತೆ. ಮತ್ತೆ ಲಿವರ್ ಏನಾದ್ರು ಪ್ರಾಬ್ಲಮ್ ಇದ್ರು ಅದಕ್ಕೂ ಅದು 30% ಕೆಲಸ ಮಾಡುತ್ತೆ. ಈ ಕಿಡ್ನಿ ಸ್ಟೋನ್, ಏನೇ ಒಂದು ಸ್ಟೋನ್ ಆಗಿದ್ರು, ಎಷ್ಟೇ MM ಇದ್ರು ಇದು ಉಪಯೋಗಿಸೋದ್ರಿಂದ ಕರಗಿಸುತ್ತೆ. ಶುಗರ್ಗೂ ಒಳ್ಳೇದಾಗುತ್ತೆ. ಮತ್ತೆ ಇದರಲ್ಲಿ ಇನ್ನೊಂದು ವಿಶೇಷ ಏನಂತಂದ್ರೆ, ಹಳ್ಳಿ ಸಾಮಾನ್ಯ ಜನಕ್ಕೆ, ಹಳ್ಳಿ ಜನರಿಗೆ ಗೊತ್ತಿಲ್ಲ ಬಿಡಿ, ಇದು ಹಳ್ಳಿಯವ್ರಿಗೆ ಗೊತ್ತಿಲ್ಲ. ಬಾಲಗ್ರಹ ಅಂತ ಆಗುತ್ತೆ. ಏನು ಮಕ್ಕಳಿಗೆ ಬಾಲಗ್ರಹ ಅಂದ್ರೆ ಅದು ಒಂದು ಗ್ರಹ. 9 ಗ್ರಹದಲ್ಲಿ ಅದು ಒಂದು ಬಾಲ ಅಂದ್ರೆ ಮಕ್ಕಳು. ಆ ಮಕ್ಕಳಿಗೆ ಗ್ರಹ ಹಿಡಿಯುವಂಥದ್ದು, ಅದನ್ನ ಬಾಲಗ್ರಹ ಅಂತ ಹೇಳ್ತಾರೆ. ಆ ಬಾಲಗ್ರಹಗೆ ಇದು ವರದಾನ ಆಗಿರುತ್ತೆ. ಏನು ವರದಾನ ಅಂದ್ರೆ, ಅದು ಜೋಯಿಸರ ಹತ್ರ ಕೆಲವರು ಒಂದು ಯಂತ್ರ ಮಂತ್ರ ಮಾಡೋರ ಹತ್ರ ಹೋಗಿ, ಇಲ್ಲ ಆಂಜನೇಯ ಒಂದು ಸ್ವಾಮಿ, ವಿಷ್ಣು ದೇವರು, ಗಣಪತಿ ದೇವರು, ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಿ, ಯಾವುದೇ ಒಂದು ದೇವರಾಗಿರ್ಲಿ, ಸಾಬ್ರು ಮಸೀದಿನಲ್ಲೂ ಕೂಡ ಹಾಕ್ಸ್ಕೊಂಬರ್ತಾರೆ. ಅವನು ಅಲ್ಲ ಕೂಡ ಅವನು ಒಳ್ಳೇದು ಮಾಡ್ತಾನೆ. ಯಾಕೆ ಅಂತಂದ್ರೆ, ಸಾಬ್ರು ಇದು ಮಸೀದಿಗೆ ಹೋಗ್ಬಾರ್ದು, ಹಿಂದೂ ದೇವಸ್ಥಾನಕ್ಕೆ ಹೋಗ್ಬಾರ್ದು ಅಂತ ಅವರು ಹೇಳಂಗಿಲ್ಲ. ಬಾಲಗ್ರಹ ಆದ್ರೆ ಅವರು ಅಲ್ಲೇ ಹೋಗ್ಬೇಕು. ನಮ್ಮ ಹಿಂದೂ ಮುಸ್ಲಿಂ ಅನ್ನೋದು ಇಲ್ಲ, ಅದ್ರಲ್ಲಿ ಭೇದ ಭಾವ ಇರಲ್ಲ. ಎಲ್ಲ ಒಂದೇ. ಅಲ್ಲನು ಒಬ್ನೇ, ರಾಮನು ಒಬ್ನೇ, ರಾಮ್ ಹರೀಮ್ ಎಲ್ಲ ಒಂದೇ. ಅದೇ ತರನೇ ನೋಡಿ, ಇದು ಪ್ರತಿಯೊಬ್ಬರಿಗೂ ಹೇಳ್ತೀನಿ, ಎಲ್ಲಾ ಒಂದು ಪಂಗಡದವ್ರಿಗೂ ಹೇಳ್ತೀನಿ. ಇದನ್ನ ಬಾಲಗ್ರಹ ಆಗಿರೋರು ಅಕ್ಕಪಕ್ಕದಲ್ಲಿ ಏನಾದ್ರೂ ಇದ್ರ ಸೊಸಿ ಇದ್ರೆ ಒಂದು ಇಷ್ಟು ಸಪ್ಪನ್ನ ತಗೊಂಬಂದು ನೀರ್ನಲ್ಲಿ ಹಾಕಿ, ಬಿಳಿ ಬಟ್ಟೆನಲ್ಲಿ ಸ್ವಲ್ಪ ಚೆನ್ನಾಗಿ ಹಿಂಗೆ ಬ್ಯಾಲೆನ್ಸ್ ಮಾಡಿದ್ರೆ ನೀರ್ನೆಲ್ಲ ಇದೆಲ್ಲ ಇದಾಗುತ್ತೆ. ಅದ್ರಲ್ಲಿ ಎಲ್ಲ ಹೋದ್ಮೇಲೆ
ಮತ್ತೆ ಅದನ್ನ ಸ್ವಲ್ಪ ಜಜ್ಜಿ ರಸ ಬರುತ್ತೆ, ಒಂದು ಬಟ್ಟೆನಲ್ಲಿ ಹಾಕಿ ಆ ರಸ ಹಿಂಡು ನೀರು ಹಾಕ್ತಾನೆ, ಹಂಗೆ ರಸ ಹಿಂಡು ಮೂರೇ ತೊಟ್ಟು ಬಾಯಿಗೆ ಹಾಕಿದ್ರೆ 30 ಯಂತ್ರ ಕಟ್ಟಷ್ಟು ಪವರ್ ಬರುತ್ತೆ. ಅಕಸ್ಮಾತ್ ಅದ್ರಲ್ಲಿ ನೀರು ಬರ್ತಾ ಇಲ್ಲ ಅಂದ್ರೆ ಒಂದ್ 2 ಒಳ್ಳೆಯಷ್ಟು ನೀರು, ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿ ಅದರಲ್ಲಿ ರಸ ತೆಗೆದು ಜ್ಯೂಸ್ ಮಾಡಿ ದೇವ್ರ ಹತ್ರ ಇಟ್ಟು ಪೂಜೆ ಅಂತಂದ್ರೆ ಅದಕ್ಕೆ ಒಂದು ದೇವ್ರಿಗೆ ಏನ್ ನಾವು ಹೇಳಿ ಪೂಜೆ ಮಾಡ್ತೀವೋ ಅದೇ ಶ್ಲೋಕನೇ ಹೇಳಿ ಇದು ಒಳ್ಳೇದಾಗ್ಲಿ ಅಂತ ಹೇಳಿ ಅಷ್ಟೇ ಹೇಳಿ ಕೊಟ್ಟರು ಕೂಡ ಆ ಒಂದು ಬಾಲಗ್ರಹ ಆಗುವಂತ ಅದನ್ನ ತಡೆಗಟ್ಟುವಂತ ಸಸ್ಯ ಇದು. ಇಷ್ಟು ಕಾಯಿಲೆಗೆ ಒಳ್ಳೇದಾಗುತ್ತೆ. ಇದರಲ್ಲಿಂದ ಬಾಲಗ್ರಹ ಕೂಡ ತಡೆಗಟ್ಟಬಹುದು. ನೋಡಿ ಇದೆಲ್ಲ ಫುಲ್ ಬರೇ ಮುಳ್ಳಿದು, ಇದೆಲ್ಲ ಇದು ಡ್ರೈ ಆಗಿರೋದು. ಹಸಿದಿದ್ರೆ ಮಾತ್ರ ಬಾಲಗ್ರಹಗೆ ಉಪಯೋಗಿಸಿ. ಇದನ್ನ ನಾವು ನಮ್ಮ ಹತ್ರ ಬರ್ತಾರೆ, ಇದನ್ನ ಅಣಗಿರೋ ಪೌಡರ್ನೇ ಕೂಡ ಕೊಟ್ಟು ನೋಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಟ್ರೈ ಮಾಡ್ಬೇಕು ಅಂತ ಹೇಳಿದ್ದೀನಿ. ಅದರಿಂದ ಪರಿಹಾರ ಆದ್ರೆ ನೀವು ಕೂಡ ಹಂಗೆ ಒಣಗಿಸಿ ಡ್ರೈ ಮಾಡ್ಬೋದು. ಡ್ರೈ ಮಾಡಿರೋದನ್ನ ನೀವು ಬಾಲಗ್ರಹಗೆ ಕೊಡ್ಬೋದು. ಡ್ರೈ ಮಾಡಿ ನೀವು ತಗೊಳ್ಳೋದ್ರಿಂದ ಪೌಡರ್ನ ಶುಗರ್ಗೂ ಕೂಡ ತುಂಬಾ ರಾಂಬಾರ್ದಷ್ಟು ಕೆಲಸ ಮಾಡುತ್ತೆ. ಒಳ್ಳೇದಾಗ್ಲಿ. ಇದು ನಗ್ಲು ಮುಳ್ಳು, ನಗ್ಲಿನ ಗಿಡ ಅಂತ ಹೇಳಿ